ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಇಲ್ಲಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಫೈಟ್. ಎಲ್ಲವೂ ಕೂಡ ಸಂಕ್ರಾಂತಿಯ ನಂತರವೇ ಬೊಟ್ಟು ಮಾಡ್ತಾ ಇದೆ. ಸಂಕ್ರಾಂತಿ ಆದಮೇಲೆ ಕಾಂಗ್ರೆಸ್ ಪಡೆಯಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತಾ? ಜನವರಿ ತಿಂಗಳ ಅಂತ್ಯಕ್ಕೆ ಕೆಪಿಸಿಸಿಗೆ ನೂತನ ಸಾರಥಿ ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕೆಪಿಸಿಸಿ ಪಟ್ಟಕ್ಕೇರೋಕೆ ಒಂದ್ ಕಡೆ ಅಹಿಂದ ವರ್ಸಸ್ ಒಕ್ಕಲಿಗ ಲೀಡರ್ಸ್ ಫೈಟ್ ಮಾಡ್ತಾ ಇದ್ದಾರೆ. ನಮಗೆ ಕೊಡಿ, ನಮ್ಮ ಸಮುದಾಯ ಕೊಡಿ ಅಂತ. ಅಹಿಂದ ಸಮುದಾಯದ ಕೋಟಾದ ಅಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷಗಿರಿ ಕೊಡಿಸೋದಕ್ಕೆ ಅಹಿಂದ ನಾಯಕರು ಸಿಎಂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಡಿಕೆ ಸುರೇಶ್ಗೆ ಅಧ್ಯಕ್ಷ ಸ್ಥಾನ ಕೊಡಿಸೋದಕ್ಕೆ ಡಿಸಿಎಂ ಕಸರತ್ತು ಮಾಡ್ತಾ ಇದ್ದಾರೆ, ತಮ್ಮನ್ನು ಕೊಡಿಸಬೇಕು ಅಂತ. ಎಐಸಿಸಿ ಕಚೇರಿ ಉದ್ಘಾಟನೆಗೆ ಸಿಎಂ ಡಿಸಿಎಂ ತೆರಳಿದ್ದಾರೆ. ಈ ವೇಳೆ ಹೈಕಮಾಂಡ್ ಜೊತೆ ಅಂತಿಮ ಹಂತದ ಚರ್ಚೆ ಏನಾದರೂ ಆಗುತ್ತಾ ಗೊತ್ತಿಲ್ಲ, ಪ್ರಶ್ನೆ ಮೂಡ್ತಾ ಇದೆ. ಅದರ ಜೊತೆಗೆ ಈ ತಂತ್ರ ಪ್ರತಿತಂತ್ರದ ಮಧ್ಯೆ ಯಾರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಕೆರಳಿಸ್ತಾ ಇದೆ. ಒಂದು ಕಡೆ ಸಿಎಂ ಕುರ್ಚಿಯ ಕಾದಾಟ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜಟಾಪಟಿ. ಎರಡೂ ಕೂಡ ಕಾಂಗ್ರೆಸ್ ಕೈಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಎಲ್ಲವೂ ಕೂಡ ಜನವರಿ ಅಂತ್ಯ ಅಂದರೆ ಸಂಕ್ರಾಂತಿ ಆದಮೇಲೆ ಎಲ್ಲವೂ ಕೂಡ ಬೊಟ್ಟು ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಏನೋ ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಒಂದು ಕಡೆ ಕುರ್ಚಿ ಕಾದಾಟ, ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಇದ್ರ ಬಗ್ಗೆ ಹೈಕಮಾಂಡ್ ಭೇಟಿ ಮಾಡಿದ್ರಲ್ಲ, ಏನಾದರೂ ಚರ್ಚೆ ಆಯ್ತಾ ಅಂತ? ಶರತ್, ಕಾಂಗ್ರೆಸ್ ಯಾವಾಗ 136 ಸ್ಥಾನಗಳನ್ನ ಗೆದ್ದು ಬಹುಮತವನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂತು, ಅವತ್ತಿಂದನೂ ಕೂಡ ಒಂದು ಕಡೆ 50-50 ಸೂತ್ರ ಕೂಡ ಒಂದು ಕಡೆ ಚರ್ಚೆ ಆಗ್ತಿದೆ. ಮತ್ತೊಂದು ಕಡೆ ಬಣ ಬಡಿದಾಟ, ಮತ್ತೊಂದು ಕಡೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲ ನಾಯಕರು ಕೂಡ ಒದ್ದಾಟವನ್ನು ನಡೆಸಿದ್ದಾರೆ ಅನ್ನೋದು ಎಲ್ಲರೂ ಕೂಡ ಕಣ್ಣಿಗೆ ಕಾಣಿಸುವಂತೆ ಇದೆ. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಹೊಂದಿದ್ದಾರೆ, ಮತ್ತೊಂದು ಕಡೆ ಜಲಸಂಪನ್ಮೂಲ ಇಲಾಖೆ ಹೊಂದ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಬಿಬಿಎಂಪಿ ಬೆಂಗಳೂರಿನ ಉಸ್ತುವಾರಿಯನ್ನು ಕೂಡ ಹೋಗಿದ್ದಾರೆ. ಹೀಗಾಗಿ ಒಬ್ಬೊಬ್ಬರ ಬಳಿ ಒಂದನೇ ಸ್ಥಾನ ಇರಬೇಕಂತ ಹೇಳ್ಬಿಟ್ಟು ಕಾಂಗ್ರೆಸ್ನಲ್ಲಿ ನಿಯಮ ಇದೆ. ಆದರೆ ಅದನ್ನ ಡಿ ಕೆ ಶಿವಕುಮಾರ್ ಅವರು ಪಾಲಿಸ್ತಿಲ್ಲ. ಹೀಗಾಗಿ ಯಾವ್ದಾದ್ರು ಒಂದು ಪೋಸ್ಟ್ ಅನ್ನ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿ ಅವರ ವಿರೋಧಿ ಬಣ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಚರ್ಚೆಯನ್ನು ಕೂಡ ಮಾಡ್ತಿದ್ರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಆಯ್ತು, ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಬಿಡ್ತೇನೆ, ಹೈಕಮಾಂಡ್ ಏನು 50-50 ಸೂತ್ರವನ್ನ ಮಾಡ್ಕೊಂಡಿದ್ರು ಎರಡೂವರೆ ವರ್ಷ ಸಿಎಂ ಸ್ಥಾನ, ಹಾಗಾಗಿ ನನಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿ ಅವರು ಕೂಡ ಹೈಕಮಾಂಡ್ ಲೆವೆಲ್ ಅಲ್ಲಿ ಒಂದ್ ಕಡೆ ಲಾಬಿಯನ್ನು ಕೂಡ ನಡೆಸಿದ್ರೆ. ಅದ್ರ ಜೊತೆ ತಮ್ಮನಾಗಿರುವಂತಹ ಡಿ ಕೆ ಸುರೇಶ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂರಿಸೋದು ಕೂಡ ಹೈಕಮಾಂಡ್ ಜೊತೆ ಮಾತುಕತೆ ಮಾಡಿ ಅವರ ಪ್ರಮುಖವಾದಂತಹ ನಾಯಕರ ಜೊತೆ ಕೂಡ ಎಲ್ಲ ಒಂದ್ ಕಡೆ ಚರ್ಚೆಯನ್ನು ಕೂಡ ಮಾಡಿ ಸಭೆಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕೇರಳ ಮತ್ತೆ ತಮಿಳುನಾಡು ಕಡೆ ಹೋಗಿ ಶತ್ರು ಸಂಹಾರ ಯಾಗವನ್ನು ಕೂಡ ಮಾಡ್ತಿದ್ದಾರೆ. ಇದೇ ರೀತಿಯಾಗಿ ಕೂಡ ಡಿ ಕೆ ಸಿಗೆ ತಂತ್ರಗಾರಿಕೆ ಏನು ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಬಣ ಕೂಡ ಫುಲ್ ಆಕ್ಟಿವ್ ಆಗಿತ್ತು. ಒಂದು ಕಡೆ ಕೆ ಎನ್ ರಾಜಾನು ಕೂಡ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟರೆ ನಾನು ನಿಭಾಯಿಸೋದಕ್ಕೆ ರೆಡಿ ಇದ್ದೀನಿ ಅಂತಾನು ಕೂಡ ಹೇಳ್ತಿದ್ರು. ಇನ್ನು ಮತ್ತೊಂದು ಕಡೆ ಲಿಂಗಾಯತ ಕೋಟದಲ್ಲಿ ಪ್ರಭಾವಿ ನಾಯಕರಾದಂತಹ ಎಂ ಬಿ ಪಾಟೀಲ್ ಅವರು ಕೂಡ ಅವರನ್ನು ಕೂಡ ಕೆಪಿಸಿಸಿ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಆದ್ರೆ ಅವರು ಸದ್ಯಕ್ಕೆ ಇನ್ನೂ 2.5 ವರ್ಷಗಳ ಕಾಲ ಚುನಾವಣೆ 3 ವರ್ಷಗಳ ಕಾಲ ಇರೋದ್ರಿಂದ ಈಗಲಿಂದಲೇ ನಾನು ಯಾಕೆ ಬಂಡವಾಳವನ್ನು ಹಾಕಬೇಕು, ಆ ಸಮಯ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಎಂ ಬಿ ಪಾಟೀಲ್ ಕೂಡ ಹೇಳಿದ್ರು. ಹೀಗಾಗಿ ಇವರ ಬಣ ಏನ್ ಸಿಎಂ ಬಣವನ್ನು ಕೂಡ ಆಕ್ಟಿವ್ ಆಗಿ ಅಹಿಂದ ನಾಯಕರನ್ನೆಲ್ಲರೂ ಕೂಡ ಆಗಾಗ ಸಭೆಗಳನ್ನು ಕೂಡ ಮಾಡ್ತಿದ್ರು, ಡಿನ್ನರ್ ಪಾಲಿಟಿಕ್ಸ್ ಅನ್ನು ಕೂಡ ಮಾಡ್ತಿದ್ರು. ಹೀಗಾಗಿ ಸತೀಶ್ ಜಾರಕಿಹೊಳಿಯನ್ನ ಮಾಡಿದ್ರೆ ಅವರ ಹಿಡಿತದಲ್ಲಿ ಸುಮಾರು 50-60 ಜನ ಉತ್ತರ ಕರ್ನಾಟಕದಲ್ಲಿ, ಒಂದಷ್ಟು ಜನ ಬೆಳಗಾಂ ಸೇರಿದಂತೆ ಒಂದಷ್ಟು ಶಾಸಕರು ಕೂಡ ಇದ್ದಾರೆ. ಮತ್ತೆ ನಾರ್ತ್ ಕರ್ನಾಟಕದಲ್ಲೂ ಒಂದಷ್ಟು ಅವ್ರದೇ ಆದಂತಹ ಪ್ರಭಾವ ಇದೆ. ಮತ್ತೆ SC/ST ಸಮುದಾಯ ಮತ್ತೆ OBC ಸಮುದಾಯ ಕೂಡ ಸತೀಶ್ ಜಾರಕಿಹೊಳಿಯನ್ನು ಕೂಡ ನಾಯಕತ್ವವನ್ನು ಒಪ್ಕೊಳ್ತಾರೆ. ಹೀಗಾಗಿ ಸಿಎಂ ಕೂಡ ಅವ್ರ ಬೆಂಬಲಿಗೆ ನಿಲ್ತಾರೆ. ಮತ್ತೆ ಅದೇ ರೀತಿಯಲ್ಲೂ ಕೂಡ ಏನ್ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಅಹಿಂದ ನಾಯಕರು ಕೂಡ ಅವ್ರ ಜೊತೆಗೆ ನಿಲ್ತಾರೆ. ಹೀಗಾಗಿ ಏನಾದ್ರೂ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸತೀಶ್ ಜಾರಕಿಹೊಳಿಯನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸಿಎಂ ಅವರು ಕೂಡ ಒಂದು ಆಕ್ಟಿವ್ ಕೂಡ ಮಾಡಿದ್ದಾರೆ. ಅದ್ರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪೂರ್ಣಾವಧಿ ಸಿಎಂ ಆಗ್ಬಿಡೋಣ ಏನಾದ್ರೂ ಮಾಡಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿಗೆ ಕೌಂಟರ್ ಕೊಡೋದಕ್ಕೆ ಅವರು ಕೂಡ ಫುಲ್ ಆಕ್ಟಿವ್ ಆಗಿದೆ. ಹೀಗಾಗಿ ಕಾಂಗ್ರೆಸ್ ನಲ್ಲಿ ಬಣ ಬಡಿದಾಟ ಒಂದ್ ಕಡೆ ಇದೆ, ಮತ್ತೆ ಅವರವರ ಸ್ಥಾನವನ್ನು ಉಳಿಸ್ಕೊಳ್ಳೋದು ಕೂಡ ಒದ್ದಾಟವನ್ನು ಮಾಡ್ತಿದ್ದಾರೆ, ಮತ್ತೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದ್ರ ಜೊತೆ ತೀವ್ರ ಕುತೂಹಲ ಕೂಡ ಕಳಿಸಿದೆ. ಹೀಗಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈಗ ಎಲ್ಲದೂ ಕೂಡ ತಾರ್ಕಿಕ ಅಂತ್ಯವನ್ನ ಇದೇ ತಿಂಗಳಲ್ಲಿ ಹೇಳ್ತಾರೆ ಅನ್ನೋ ಮಾಹಿತಿ ಕೂಡ ಕೇಳ್ಬರ್ತಿದೆ. ಶರತ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.